ನಾವು ಆರ್ಥಿಕವಾಗಿ ಸ್ವಲ್ಪ ಅಕ್ಷರಸ್ಥರಾಗೋಣ. ಕಳೆದ 2 ವರ್ಷಗಳಲ್ಲಿ ಕೊರೋನಾ ಮಹಾಮಾರಿ ಬಂದು ಮಾಡಿದ ಹಾನಿಗಳು ಅಷ್ಟಿಷ್ಟಲ್ಲ. ಇಡೀ ದೇಶದ ಅಷ್ಟೇಕೆ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯನ್ನೇ ಇದು ಬುಡಮೇಲು ಮಾಡಿತು ಎಂದರೂ ಅಚ್ಚರಿಯಿಲ್ಲ. ಅದರಲ್ಲೂ ತೀರಾ ಬಡ ಹಾಗೂ ಕೆಳ ಮಧ್ಯಮ ವರ್ಗದವರಂತೂ ಬಹಳ ಕಷ್ಟಗಳನ್ನು ಅನುಭವಿಸಿದರು. ಇಂದಿಗೂ ಅದರಿಂದ ಎಚ್ಚೆತ್ತುಕೊಳ್ಳುತ್ತಿದ್ದಾರೆ. ಎಷ್ಟೋ ಜನರು ಕೊರೋನಾ ಮುಗಿಯುತ್ತಿದ್ದಂತೆ ರಷ್ಯಾ ಉಕ್ರೇನ್ ಯುದ್ಧದಿಂದಲೂ ಪ್ರಪಂಚದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿತು. ಬಡವ ಶ್ರೀಮಂತ ಎನ್ನದೇ ಎಲ್ಲರನ್ನೂ ಆರ್ಥಿಕ ಸಂಕಷ್ಟಕ್ಕೆ ದೂಡುತ್ತಿರುವ ಪರಿಸ್ಥಿತಿಯನ್ನು ಬಹಳ ಕಷ್ಟದಿಂದ ನಿಭಾಯಿಸಬೇಕಾಗುತ್ತದೆ. ಹಾಗಾಗಿ ಪ್ರತಿ ಕುಟುಂಬಕ್ಕೂ ಪ್ರತಿ ಮನುಷ್ಯನಿಗೂ ಬರುವ ಕಷ್ಟಗಳನ್ನು ನಿಭಾಯಿಸಬೇಕೆಂದರೆ ಒಂದು ಆರ್ಥಿಕ ಸೂತ್ರದ ಅವಶ್ಯಕತೆ ಇದೆ. ನಮಗೆ ಎಷ್ಟು ಸಂಪಾದನೆ ಇದೆಯೋ ಅಷ್ಟರಲ್ಲೇ ನಾವು ಖರ್ಚುಗಳನ್ನು ನಿಭಾಯಿಸಿಕೊಳ್ಳಬೇಕು. ನಮ್ಮ ಆದಾಯ ಎಷ್ಟು, ಖರ್ಚು ಎಷ್ಟು, ಎಷ್ಟು ಹಣ ಉಳಿತಾಯ ಮಾಡಬೇಕು, ಭವಿಷ್ಯತ್ತಿಗಾಗಿ ಅದನ್ನು ಹೇಗೆ ಕಾದಿಡಬೇಕು ಎಂದು ಯೋಚಿಸಬೇಕು. ಇಲ್ಲವಾದಲ್ಲಿ ಕೊರೋನಾದಲ್ಲಿ ಉಂಟಾದಂತಹ ಪರಿಸ್ಥಿತಿ ಎದುರಾಗುತ್ತದೆ. ಲೆಕ್ಕದ ಪ್ರಕಾರ ಉಳಿತಾಯ ಮಾಡಿ. ತಿಂಗಳಿಗೆ ನಮಗೆ ಬರುವಷ್ಟರ ಸಂಪಾದನೆಯ ಒಳಗೆ ಖರ್ಚುಗಳನ್ನು ತೂಗಿಸಿಕೊಂಡು ಸ್ವಲ್ಪ ಹಣ ಉಳಿಸಿ ಇಡಬೇಕು. ಹಣ ಉಳಿಸುವುದಾಗಿ ಎಷ್ಟೊಂದು ಕಂಪನಿಗಳು ಹಣ ಸೇರಿಸಿಕೊಂಡು ನಾಪತ್ತೆಯಾಗಿರುವುದನ್ನು ನಾವು ಕಂಡಿದ್ದೇವೆ. ನಾವು ಕಷ್ಟಪಟ್ಟು ಕೂಡಿ ಹಾಕಿದ ಹಣ ಅಂತಹ ವಂಚಕರ ಪಾಲಾಗಬಾರದು. ಹಾಗಾಗಿ ಮ್ಯೂಚುವಲ್ ಫಂಡ್ ಮುಂತಾದವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಅವುಗಳಲ್ಲಿ ಹಣ ತೊಡಗಿಸಿ. ಅದೇ ಆರ್ಥಿಕವಾಗಿ ಅಕ್ಷರಾಭ್ಯಾಸವಾಗುತ್ತದೆ. 50:30:20. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಆರ್ಥಿಕ ಪ್ಲಾನ್ ಬೇಕೇ ಬೇಕು. ನಮ್ಮ ಆದಾಯ ಎಷ್ಟು, ಅದರಲ್ಲಿ ಖರ್ಚು ಎಷ್ಟು ಮಾಡಬೇಕು, ಎಷ್ಟು ಉಳಿಸಬೇಕು ಎಂಬುದನ್ನು ನೀವು ಯೋಚಿಸಬೇಕು. ಅದರಲ್ಲೂ ಆದಾಯಕ್ಕೆ ಮೀರಿ ಖರ್ಚನ್ನು ಮಾಡಲೇಬಾರದು. ನಿಮ್ಮ ಆರ್ಥಿಕ ಪ್ಲಾನ್ 5:30:20 ಅನುಸರಿಸಬೇಕು. ಅದೇನೆಂದು ಕೇಳುತ್ತೀರಾ? ನಿಮ್ಮ ಸಂಪಾದನೆಯಲ್ಲಿ ನೀವು 50 ಭಾಗ ಮಾತ್ರವೇ ಖರ್ಚು ಮಾಡಬೇಕು. 30 ಭಾಗವನ್ನು ನಮ್ಮ ದೀರ್ಘಕಾಲದ ಗುರಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಮುಂದಿನ ಸಾಧನೆಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಳಬಹುದು. ಇನ್ನು ಸಂಪಾದನೆಯಲ್ಲಿ 20 ಭಾಗವನ್ನು ಉಳಿತಾಯ ಮಾಡಬೇಕು. ಈ ಆರ್ಥಿಕ ಸೂತ್ರವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಇನ್ಶೂರೆನ್ಸ್. ಕೊರೋನಾ ಬಂದು ಹೋದವರಿಗೆ ಅದರ ಪ್ರಭಾವ ಈಗ ಕಾಡುತ್ತಿದೆ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಮುಂದೆ ಏನಾದರೂ ಆದರೆ ಎಂದು ಮುನ್ನೆಚ್ಚರಿಕೆಯಾಗಿ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ. ಚಿಕ್ಕ ವಯಸ್ಸಿನಲ್ಲಿಯೇ ಮನುಷ್ಯನ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕೋ ಅದೆಲ್ಲವನ್ನು ಮಾಡಿದರೇನೆ ಚೆಂದ ಎನ್ನುತ್ತಾರೆ. ಆರ್ಥಿಕ ಪ್ಲಾನ್ ಕೂಡ ಹಾಗೆಯೇ ಮಾಡಬೇಕು. ಮಗು ಹುಟ್ಟಿದಾಗಲೇ ಅದರ ಭವಿಷ್ಯತ್ತಿಗೆ ಏನೇನು ಉಳಿಸಲು ಸಾಧ್ಯವಾಗುತ್ತದೆಯೋ ಅದೆಲ್ಲವನ್ನು ಪ್ಲಾನ್ ಮಾಡಬೇಕು. ಆಗ ನಮ್ಮ ಭಾರ ಹಗುರವಾಗುತ್ತದೆ. ಇಲ್ಲವಾದರೆ ಒಮ್ಮೆಲೆ ಹೆಚ್ಚಿನ ಖರ್ಚು ಮೇಲೆ ಬಿದ್ದರೆ ಅದಕ್ಕೆ ಹಣವನ್ನು ಹೊಂದಿಸಲಾಗದೆ ತಡಬಡಾಯಿಸುತ್ತೇವೆ. ಆದಷ್ಟು ಮಕ್ಕಳ ಆರೋಗ್ಯಕ್ಕೆ, ವಿದ್ಯೆಗೆ, ಮದುವೆಗೆಂದು ಅನೇಕ ಪಾಲಿಸಿಗಳು, ಉಳಿತಾಯಗಳು, ಇನ್ಶೂರೆನ್ಸ್ಗಳು ಇವೆ. ಸಾಧ್ಯವಾದಷ್ಟು ಅದನ್ನು ತೆಗೆದುಕೊಂಡು ಸ್ವಲ್ಪ ನಿಶ್ಚಿಂತೆಯಾಗಿರಬಹುದು. ಇಷ್ಟ ಬಂದಂತೆ ಸಾಲ ಮಾಡಬೇಡಿ. ಸಂಪಾದನೆಗೆ ಮೀರಿದ ಖರ್ಚನ್ನು ಮಾಡಬಾರದು. ಇನ್ನು ಸಾಲವನ್ನಂತೂ ಮಾಡಲೇಬಾರದು. ಸಣ್ಣ ಪುಟ್ಟ ಸಾಲಗಳಾದರೆ ಪರವಾಗಿಲ್ಲ. ದೊಡ್ಡ ಮೊತ್ತದ ಸಾಲ ತೆಗೆದುಕೊಳ್ಳುವ ಅದರ ಅವಶ್ಯಕತೆ ಎಷ್ಟಿದೆಯೋ ಯೋಚಿಸಿ. ಅದಕ್ಕಾಗಿ ದೊಡ್ಡ ಮೊತ್ತದ ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಆಫೀಸಿನವರೇ, ಕಂಪನಿಯವರೇ ಸಾಲ ಕೊಡುತ್ತಿದ್ದಾರೆಂದು ತೆಗೆದುಕೊಳ್ಳಲು ಹೋಗಬೇಡಿ. ಗಾದೆ ಕೇಳಿಲ್ಲವೇ? ಸಾಲವನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಂದು ಸಾಲದ ಹೊರೆ ಎಂತಹ ಶೂಲವೋ ಸರ್ವಜ್ಞ ತಿಳಿಸಿದ್ದಾನೆ. ತೀರಾ ಅವಶ್ಯಕವಾದುದಕ್ಕೆ ಮಾತ್ರ ಸಾಲ ಮಾಡಿ.
ಟೂರ್ಗಳಿಗೆ ಹೋಗಲೆಂದು ಒಡವೆ ವಸ್ತ್ರಗಳನ್ನು ಕೊಳ್ಳಬೇಕೆಂದು ಖಂಡಿತ ಸಾಲ ಮಾಡಬೇಡಿ. ನಿಮ್ಮ ಸ್ವಂತ ಖರ್ಚಿಗೂ ಸಹ ಸಾಲ ಮಾಡಬೇಡಿ. ಇನ್ನು ಕ್ರೆಡಿಟ್ ಕಾರ್ಡ್ಗಳಿವೆ ಎಂದು ಉಜ್ಜಿ ಬೇಕಾದ್ದನ್ನು ಬೇಡದ್ದನ್ನು ಕೊಳ್ಳಬೇಡಿ. ನಿಮಗೆ ಬೇಕಾದ ಕಾರು ಸ್ಕೂಟರ್ಗಳನ್ನು ಸಾಲ ಮಾಡಿ ತೆಗೆದುಕೊಳ್ಳಬೇಕಾದರೆ ಒಂದಕ್ಕೆರಡು ಬಾರಿ ಯೋಚಿಸಿ. ಅದರ ಅಗತ್ಯ ನಿಮಗೆ ಎಷ್ಟರ ಮಟ್ಟಿಗಿದೆ ಎಂದು ಯೋಚಿಸಿ. ಅದಕ್ಕೂ ನೀವು ಉಳಿತಾಯ ಮಾಡಿ ತೆಗೆದುಕೊಂಡರೇನೆ ಒಳ್ಳೆಯದು. ಇಲ್ಲವಾದಲ್ಲಿ ಅವುಗಳಿಗೆ ಕಟ್ಟಬೇಕಾದ ಬಡ್ಡಿ ಅಸಲಿಗಿಂತ ಹೆಚ್ಚಾಗಿ ಬಿಡುತ್ತದೆ. ಮ್ಯೂಚುವಲ್ ಫಂಡ್, ಶೇರ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ತೊಡಗಿಸಿದಾಗ ಮಾರ್ಕೆಟ್ ಬೆಲೆಯಲ್ಲಿ ಹೆಚ್ಚು ಕಡಿಮೆಯಾದರೂ ತಲೆ ಕೆಡಿಸಿಕೊಳ್ಳಬೇಡಿ. ಹೆಚ್ಚಿದ್ದಾಗ ಮಾರುವುದು, ಕಡಿಮೆಯಾದಾಗ ಕೊಳ್ಳುವುದು ಮಾಡಬೇಡಿ. ಕೋವಿಡ್ ಹಿಂದೆ ಕೋವಿಡ್ ಬಂದಾಗ ದೇಶಗಳೇ ತಲ್ಲಣಿಸಿದ್ದನ್ನು ನಾವು ಕಂಡಿದ್ದೇವೆ. ಅದರಿಂದ ನಾವು ಈಗ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಾಳೆ ಏನಾಗುತ್ತದೆಯೋ ಹೇಳಲಾಗುವುದಿಲ್ಲ. ಆದ್ದರಿಂದ ನೀವು ಕನಿಷ್ಠ ಪಕ್ಷ 3 ತಿಂಗಳ ಖರ್ಚಿಗೆ ಸಾಕಾಗುವಷ್ಟು ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಎಂತಹ ಪರಿಸ್ಥಿತಿ ಬಂದರೂ ಹಣ ತೆಗೆದುಕೊಂಡು ಖರ್ಚು ಮಾಡಬಾರದು. ತೀರಾ ಅತ್ಯವಸರ ಪರಿಸ್ಥಿತಿ ಬಂದು ಅದರಿಂದ ಹಣ ತೆಗೆಯಬೇಕಾದಾಗ ಆದಷ್ಟು ಬೇಗ ಅದನ್ನು ತುಂಬಬೇಕು. ಕಳೆದ ಸಮಯ ಕೋವಿಡ್ನಲ್ಲಿ ಏನೇನಾಯಿತು ಎಂದು ನೆನಪಿನಲ್ಲಿಟ್ಟುಕೊಂಡು ಹಣವನ್ನು ಉಳಿಸಿ. ಎಲ್ಲರೂ ಕಷ್ಟದಲ್ಲಿಯೇ ಇರುವಾಗ ಯಾರ ಬಳಿ ಕೈಚಾಚಲು ಸಾಧ್ಯವಿಲ್ಲ. 30ರಲ್ಲಿಯೇ 60ರ ಕುರಿತು ಯೋಚಿಸಿ. ಕೆಲಸದಿಂದ ನಿವೃತ್ತಿಯಾಗುವುದು 60 ವರ್ಷಕ್ಕಾದರೂ 30ರ ನಂತರ ಅದರ ಬಗ್ಗೆ ಯೋಚಿಸಿ. ನಾವು ಹಣ ಉಳಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ನಿವೃತ್ತಿಯ ನಂತರದ ಜೀವನ ದುರ್ಭರವಾಗುತ್ತದೆ. ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುವವರಂತೂ 45ಕ್ಕೆ ನಿವೃತ್ತಿಯಾಗಬೇಕೆಂದು ಯೋಚಿಸುತ್ತಿದ್ದಾರೆ. ಹಾಗಾಗಿ ನಿವೃತ್ತಿಯ ನಂತರದ ಬದುಕಿಗೆ ಒಂದು ನಿಧಿಯನ್ನು ಏರ್ಪಡಿಸಿಕೊಳ್ಳಲು 30ರಿಂದಲೇ ಪ್ರಾರಂಭಿಸಬೇಕು. ಧನ್ಯವಾದಗಳು.